ಪ್ರೀತಿವೀಕ್ಷಕರೇ, ಹದಿಬದೆಯ ಧರ್ಮ ಸಂಚಿಯ ಹೊನ್ನಮ್ಮ ಈ ಹದಿಬದೆ ಅಂದ್ರೆ ಪತಿವ್ರತೆಯರ ಧರ್ಮವನ್ನ ಯಾವ ರೀತಿ ನೋಡ್ಬೇಕಾಗತ್ತೆ, ಅವರು ಯಾವ ರೀತಿ ಕಾಯಕವನ್ನ ನಿರ್ವಹಿಸಬೇಕಾಗತ್ತೆ, ಮತ್ತೆ ಸತಿಯಾದವಳ ಧರ್ಮ ಎಂತದೋ, ಸತಿಯ ನಿಷ್ಠೆ ಎಂತದ್ದು, ಅವಳು ಪತಿಯನ್ನ ಹೇಗೆ ಶುಶ್ರೂಷೆ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಈ ಒಂದು ಪದ್ಯದಲ್ಲಿ ಕಟ್ಕೊಡಕ್ ಹೋಗಿದ್ದಾರೆ. ಸಂಚಿಯ ಹೊನ್ನಮ್ಮ ಮೂಲತಃ ಮೈಸೂರು ಜಿಲ್ಲೆಯ ಯಳಂದೂರಿನವರು. ಇವರು ಮೈಸೂರು ಅರಸರ ಅರಮನೆಯಲ್ಲಿ ಸಂಚಿಯ ಕಾಯಕವನ್ನು ಮಾಡಿಕೊಂಡಿದ್ರು ಅಂತಕ್ಕಂತ ಹೇಳಿಕೆ ಇದೆ. ಜೊತೆಗೆ ಅರಮನೆಯಲ್ಲಿ ಕಾವ್ಯ ಕೃಷಿಗಳು ಆಗಾಗ ನಡೀತಿದ್ರಿಂದ ಅದರಿಂದ ಪ್ರೇರೇಪಿತರಾದಂತಹ ಸಂಚಿಯ ಹೊನ್ನಮ್ಮನು ಕೂಡ ಹದಿಬದೆಯ ಧರ್ಮ ಅಂತಕ್ಕಂತ ಒಂದು ಕೃತಿಯನ್ನ ನೀಡಿದ್ದಾರೆ. ಆ ಒಂದು ಕೃತಿಯಲ್ಲಿ ಒಂದು ಭಾಗವನ್ನ ಇಲ್ಲಿ ನಾವು ನೋಡಬಹುದು. ಈಗ ನೇರವಾಗಿ ಪದ್ಯಕ್ಕೆ ಹೋಗೋಣ ಬನ್ನಿ. ಶ್ರೀ ಭೂಮಿ ನೀಳಾನಾಥನಿಗೆ ಅನುಪಮಾ ವೈಭವ, ವೈಕುಂಠಪತಿಗೆ ಸ್ವಾಭಾವಿಕ ಶುಭ ಗಣ ನಿಧಿಗೆ, ಅಂಬುಜಾನಾಭನಿಗೆ ಎರಗುವೆನೋ. ಪದ್ಯವನ್ನ ಹೀಗೆ ಬಿಡಿಸಿ ಓದ್ಕೊಂಡ್ರೆ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ನಾನು ಎಲ್ಲ ಪದ್ಯವನ್ನ ಹೀಗೆ ಓದಿ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ಪದ್ಯವನ್ನ ಓದ್ಕೊಂಡೆ ವಿವರಣೆಯನ್ನ ಮಾಡ್ತಾ ಹೋಗ್ತೇನೆ. ಯಾಕಂತ ಹೇಳಿದ್ರೆ ಸಮಯ ತುಂಬಾ ತೆಗೆದುಕೊಳ್ತದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪದ್ಯದಲ್ಲಿ ವೈಕುಂಠಪತಿಯಾದಂತಹ ಶ್ರೀ ವಿಷ್ಣುವನ್ನ ನೆನ್ಕೊಳ್ತಾ ಇದ್ದಾರೆ, ನಮಸ್ಕರಿಸುತ್ತಾ ಇದ್ದಾರೆ. ಭೂಮಿಗೆ ಒಡೆಯನಾದಂತಹ, ಅನುಪಮ ವೈಭವನಾದಂತಹ, ವೈಕುಂಠಪತಿಯಾದಂತಹ, ಸ್ವಾಭಾವಿಕ ಶುಭ ಗಣ ನಿಧಿಯಾದಂತಹ ಅಂಬುಜನಾಭನಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿ ಆರಂಭ ಮಾಡ್ತಾರೆ. ಎರಡನೇ ಪದ್ಯಕ್ಕೆ ಹೋಗ್ತಾ ಇದ್ದೀನಿ. ದೇವ ಮಾನವ ಮೃಗ ನಗ ರೂಪದ ವಾಸುದೇವನ ವಿಭವಂಗಳನ್ನು ಆ ವಿಧದ ಒಡಲ ಎತ್ತ ಅನುಸರಿಸುವ ಲಕ್ಷ್ಮೀ ವಧುವನು ವಂದಿಪೆನೋ. ದೇವ ಮಾನವ ಮೃಗ ನಗ ರೂಪದಲ್ಲಿ ಕಂಡು ಬರ್ತಕ್ಕಂಥ ಈ ವಿಷ್ಣು, ಆ ವಿಷ್ಣು ಸೊಗಸು, ಆ ಸೊಗಸಿನ ಸಂಪತ್ತು, ಆ ಸಂಪತ್ತನ್ನ ಅನುಸರಿಸಿ ಇರತಕ್ಕಂಥ ಆತನ ಹೆಂಡತಿ ಲಕ್ಷ್ಮಿ, ಆಕೆಯನ್ನೂ ಕೂಡ ನಾನು ಇಲ್ಲಿ ಸ್ಮರಿಸುತ್ತೇನೆ, ವಂದಿಸುತ್ತೇನೆ ಎಂಬುದಾಗಿ ಮತ್ತೆ ವಿಷ್ಣುವಿನ ಪತ್ನಿಯನ್ನ ನೆನಪು ಮಾಡ್ಕೊಳ್ತಾರೆ. ಪತಿಪಾದ ಭಕ್ತಿಯನ್ ಎರೆಸಿ ಬಣ್ಣನೆ ವೆತ್ತ ಸತಿಯರ್ ಒಲಿದು ಸಮನಿಸುವ, ಪತಿ ಶುಶ್ರೂಷೆಯ ಬಗೆಯನ್ ಅರಿತು ಸಂಗತಿ ಗೈದದನು ಬಣ್ಣಿಪೆನು. ಪತಿಪಾದದ ಶ್ರೇಷ್ಠತೆಯನ್ನೇ ಅನುಸರಿಸಿಕೊಂಡು, ಪತಿಪಾದದ ಭಕ್ತಿಯನ್ನೇ ಬೆರೆಸಿಕೊಂಡು, ಅದರ ಬಣ್ಣನೆಯನ್ನೇ ತಾನು ಒಲಿದುಕೊಂಡು, ಪತಿಯ ಶುಶ್ರೂಷೆಯಲ್ಲೇ ತನ್ನ ಜೀವನವನ್ನ ನಡೆಸುತ್ತಾ ಹೊಂದಿಕೊಳ್ಳುತ್ತಾ ಇರತಕ್ಕಂಥ ಆ ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ಎಂಬುದಾಗಿ ಈಗ ಆ ಸತಿಯರ ಬಗ್ಗೆ ಹೇಳಿಕೆ ಹೊರಡ್ತಾರೆ. ಪತಿಯೇ ಪರಮಗುರು, ಪತಿಯೇ ದೇವತೆ, ಪತಿಯೇ ಸದ್ಗತಿ ಎಂದು ಪತಿಯ ಪಾದ ಅಂಬುಜದೊಳು ಭಕ್ತಿ ಗೈವುದು ಸತಿಯರ ಧರ್ಮ ಸಾರ. ಸತಿಯರ ಧರ್ಮದ ಸಾರ ಯಾವುದು ಅಂತ ಹೇಳಿದ್ರೆ, ಪತಿಯೇ ಪರಮ ಗುರು ಅನ್ಕೋಬೇಕು, ಪತಿಯೇ ದೇವರು ಅನ್ಕೋಬೇಕು, ಪತಿಯೇ ಸದ್ಗತಿ ಅಂತ ಅನ್ಕೋಬೇಕು. ಆ ಪತಿಯ ಪಾದ ಅಂಬುಜದೊಳು ಭಕ್ತಿಯನ್ನ ಪೂರೈಸಬೇಕು. ಅಂಥ ಸತಿಯೇ ಆ ಧರ್ಮದ ಸಾರವನ್ನ ಹೇಳ್ತಾಳೆ ಎಂಬುದಾಗಿ ಈ ಸತಿಯರ ಧರ್ಮದ ಸಾರ ಎಂತದ್ದು, ಎಲ್ಲಿದೆ ಅದು ಅಂತಕ್ಕಂಥದ್ದನ್ನ ಈ ಪದ್ಯದಲ್ಲಿ ಹೇಳಕ್ ಹೋಗಿದ್ದಾರೆ. ಮುಂದಿನ ಪದ್ಯದಲ್ಲಿ ಪತಿಯನ್ ಒಲವ ಅರಿತು ಪತಿಯ ಸೇರುವೆಯಳ್ ಇದ್ದು, ಪತಿಯ ಊಳಿಗಗಳನ್ ಎಸಗಿ ಪತಿಯ ಆಣತಿಯ ಬಂದಿಯೊಳ್ ಅಡಗಿರ್ಪುದು ಸತಿಯ ಧರ್ಮದ ಸರ್ವಸ್ವ. ಈ ಪದ್ಯದಲ್ಲೂ ಸತಿಯರ ಧರ್ಮದ ಸರ್ವಸ್ವ ಯಾವುದು ಅಂತಕ್ಕಂಥದ್ದನ್ನ ಹೇಳ್ತಾ, ಪತಿಯ ಒಲವನ್ನ ಅರಿಬೇಕು, ಪತಿಯ ಸೇರುವೆಯಲ್ಲಿ ಇರಬೇಕು, ಪತಿಯ ಊಳಿಗಗಳನ್ನ ಅಂದ್ರೆ ಪತಿಯ ಕೆಲಸಗಳನ್ನ ಮಾಡಿಕೊಡಬೇಕು, ಪತಿಯ ಆಜ್ಞೆಗಳನ್ನ ತನ್ನದೇ ಕಾರ್ಯ ಎಂಬುದಾಗಿ ಅದರಲ್ಲೇ ಇದ್ದು ಆ ಕೆಲಸಗಳನ್ನ ಪೂರೈಸಿಕೊಡಬೇಕು. ಅದು ಸತಿಯರ ಧರ್ಮದ ಸರ್ವಸ್ವ ಎಂಬುದಾಗಿ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ವ್ರತ, ಹೋಮ, ನಿಯಮ, ಉಪವಾಸ, ದಾನಗಳ್ ಎಂದು ಅತಿಶಯವು ಅಡೆದು ಧರ್ಮಗಳು ಪತಿ ಶುಶ್ರೂಷೆಗೆ ಪಡಿಯಲ್ಲೆಂದಿದರ್ ಅತಿಶಯವು ಅರಿತು ಆಚರಿಪುದು. ವ್ರತಗಳು, ಹೋಮಗಳು, ನಿಯಮಗಳು, ಉಪವಾಸಗಳು, ದಾನಗಳು ಅತಿಶಯವಾದ ಧರ್ಮಗಳು. ಆ ಧರ್ಮಗಳು ಈ ಪತಿಯ ಶುಶ್ರೂಷೆಯಲ್ಲೇ ಇವೆ. ಹಾಗೆ ಪತಿಯ ಶುಶ್ರೂಷೆಯನ್ನ ಮಾಡುವುದರಲ್ಲೇ
ಈ ಧರ್ಮದ ಅತಿಶಯವನ್ನ ಮೆರೆಯಬಹುದು ಎಂಬುದಾಗಿ ಇವುಗಳನ್ನ ಉಪಚರಿಸ್ತಾ ಇರಬೇಕು ಎಂಬುದಾಗಿ ಹೇಳಿದ್ದಾರೆ. ಪ್ರತಿಮೆಯ ರೂಪದ ಪಂಕಜ ನಾಭಂಗೆ ಅನತಿಗೈದು ನಲವೇರುವಂತೆ ಪತಿಯ ರೂಪದ ತನ್ನ ಪಾಲಿಗೆ ಬಂದ ಶ್ರೀಪತಿಯ ಪಾದದ ಭಜಿಸುವುದು ಹೇಗೆ ಪಂಕಜನಾಭನನ್ನ ಬಹಳ ಶ್ರೇಷ್ಠವಾಗಿ ಪೂಜಿಸ್ತಾರೋ, ಹಾಗೆಯೇ ತನ್ನ ಪಾಲಿಗೆ ಬಂದಂತ ಈ ಪತಿಯೇ ಪಂಕಜನಾಭ ಎಂದು ತಿಳಿದು, ಹಾಗೆ ತನ್ನ ಪಾಲಿಗೆ ಬಂದಂತ ಈ ಪತಿಯೇ ಪಂಕಜನಾಭನಷ್ಟು ಶ್ರೇಷ್ಠ ಎಂಬುದಾಗಿ ತಿಳಿದು ಅವನ ಸೇವೆಯಲ್ಲಿ ಇರಬೇಕು, ಅವನ ಪಾದ ಪೂಜೆಗಳನ್ನ ಮಾಡ್ತಾ ಹೋಗ್ಬೇಕು ಎಂಬುದಾಗಿ ಈ ಪದ್ಯದಲ್ಲಿ ಹೇಳ್ತಾರೆ. ಪಗಲ್ ಇರುಳ್ ಎನ್ನದೆ ಪತಿಯ ಆಣತಿಯಳು ಮೊಗದಿರುಹದೆ ಮೊನೆಗೊಳದೆ ಬಗೆ ದೆಗೆಯದೆ ತನ್ನ ಭಾಗ್ಯದ ಫಲವು ಎಂದು ಬಗೆದು ಭಕ್ತಿಯೊಳ್ ಎಸಗುವುದು ಹಗಲು ಇರುಳು ಎನ್ನದೆ ಪತಿಯ ಆಜ್ಞೆ ಏನಿರುತ್ತೋ ಅದಕ್ಕೆ ವಿರುದ್ಧವನ್ನ ವ್ಯಕ್ತಪಡಿಸದೆ ಕೊನೆಗೊಳ್ಳದೆ ಕೋಪಗೊಳ್ಳದೆ ಮೊನೆಗೊಳ್ಳದೆ ವಿರೋಧ ಮಾಡದೆ ಮನಸ್ಸನ್ನ ತೆಗೆಯದೆ ಮನಸ್ಸಿಲ್ಲದಂತೆ ಆಗದೆ ಇದು ತನ್ನ ಭಾಗ್ಯದ ಫಲ ಎಂದು ಮನಸ್ಸಿನಲ್ಲಿ ತಿಳಿದು ಭಕ್ತಿಯಿಂದ ಆ ಸೇವೆಗಳನ್ನ ಮಾಡುವುದು ಎಂಬುದಾಗಿ ಹೇಳ್ತಾ ಹೋಗ್ತಿದ್ದಾರೆ. ಮಾಯವನ್ ಅನುಗೊಳಿಸದೆ ಮೈ ಮರೆಸದೆ ಕಾಯ ಮನೋವಚನಗಳ ಆಯಾಸದಿಂದ ಅಳವು ಅಳಿಯದೆ ಪತಿಯನ್ ಉಪಾಯದಿಂದ ಉಪಚರಿಸುವುದು, ಯಾವುದೇ ರೀತಿಯಾದ ಮೋಸ ವಂಚನೆಗಳನ್ನ ಮಾಡದೆ ಕಾಯ ವಾಚ ಮನಸ್ಸ ಶುದ್ಧಿಯಾಗಿ ಯಾವುದೇ ಆಯಾಸ ಬಳಲಿಕೆಗಳಿಂದ ತಾನು ಸೇವೆ ಮಾಡಕ್ಕಾಗುದಿಲ್ಲ ಅಂತಕ್ಕಂತ ಮನಸ್ಸನ್ನ ಮಾಡದೆ ಪತಿಯನ್ನ ತುಂಬಾ ಉಪಾಯದಿಂದ ಉಪಚರಿಸಬೇಕು ಎಂಬುದಾಗಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಲಿದು ಪತಿಯ ಮನದೊಲವನ್ ಆರೈದು ತಾನ್ ಅಲಸಿಕೆಗೊಳ್ಳದೆ ಅನುಸರಿಸಿ ಕುಲಸತಿಯರ ಧರ್ಮ ಕೊನರಿಡೆ ನೇಹವ ನೆಲೆಗಾಣಿಸಿ ನೆಗಳುವುದು. ಪತಿಯ ಮನಸ್ಸಿನ ಒಲವು ಏನು ಅಂತಕ್ಕಂಥದ್ದು, ಇಷ್ಟ ಕಷ್ಟಗಳೇನು ಅಂತಕ್ಕಂಥದ್ದನ್ನ ತಿಳಿದು ಯಾವುದೇ ರೀತಿಯಾದ ಆಯಾಸ ಉದಾಸೀನಗಳನ್ನ ಮಾಡದೆ ಕುಲಸತಿಯರ ಧರ್ಮ ಇದು ಎಂಬುದಾಗಿ ತಿಳಿದು ಆ ನಂತರದಲ್ಲಿ ಸ್ನೇಹದಿಂದ ಪ್ರೀತಿಯಿಂದ ಆ ಕಾರ್ಯಗಳನ್ನ ಮಾಡಿಕೊಟ್ಟು ಹೆಗ್ಗಳಿಕೆಯನ್ನ ಗಳಿಸಿಕೊಳ್ಳುವುದು ಎಂಬುದಾಗಿ ಈ ಪದ್ಯದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೋ ನಿನ್ನ ಪತಿ ಬಂದನ್ ಎಂಬ ನಲ್ನುಡಿ ಕೇಳಿ ಮುದವೇರಿ ಮೊಗಸಿರಿ ಒಡೆದು ಕುದುಬಿಯವನ ಸೇವೆಗನು ಒಪ್ಪ ವಸ್ತುವನ್ ಒದವಿಪುದು ಉರ್ವುಗೊಂಡಯ್ಯನೆ. ಪತಿ ಬರ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಕೇಳಿಸ್ಕೊಂಡು ಮುದವೇರಿ ಮೊಗಸಿರಿಗೊಂಡು ಕುದುಬಿಯವನ ಸೇವೆಗೆ ಅನುಗಪ್ಪ ರೀತಿಯಲ್ಲಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಅವರಿಗೆ ಹೇಗೆ ಸೇವೆಯನ್ನ ಮಾಡ್ತೀವೋ ಅದೇ ರೀತಿಯಲ್ಲಿ ಪತಿಯ ಸೇವೆಯನ್ನ ಮಾಡಿ ಸೈ ಎನಿಸಿಕೊಳ್ಳುವುದು ಎಂಬುದಾಗಿ ಈ ಪದ್ಯದಲ್ಲಿ ಹೇಳಿಕೆಯನ್ನ ನೀಡ್ತಾರೆ. ಇಂತು ನೋಡುವೆನ್ ನಿಂತು ನುಡಿವೆನ್ ಇಂತು ಎಸಗುವೆನ್ ಇಂತು ಸೇರುವೆನ್ ಇಂತು ಇರುವೆ ಇಂತು ಮನ್ನಿಪೆನ್ ಇಂತು ಮನಗರಿಪೆನ್ ಎಂದು ಚಿಂತುಪುದೇ ಏಕಚಿತ್ತದಳು. ಪತಿಯನ್ನ ಯಾವಾಗ ನೋಡೋದು, ಯಾವಾಗ ಅವನೊಡನೆ ಮಾತಾಡುವುದು, ಯಾವಾಗ ಅವನ ಸೇರಿಕೊಳ್ಳುವುದು, ಯಾವಾಗ ಮನ್ನಿಪೆನು, ಯಾವಾಗ ಅವ ಮನಸ್ಸನ್ನ ಅರಿತುಕೊಂಡು ಅವನ ಜೊತೆಯಲ್ಲೇ ಇರುವೆನು, ಅವನ ಚಿಂತೆಯನ್ನೇ ಯಾವಾಗ್ಲೂ ಮಾಡುವೆನು ಅಂತಕ್ಕಂಥ ರೀತಿಯಲ್ಲೇ ಸತಿಯಾದವಳು ಇರಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ. ಮನೆವಾಳೆ ಮೈಯಲಸಿಕೆ ಮಕ್ಕಳ ಮುದ್ದು ಬನದಂಗಳನ್ನು ಬಿಟ್ಟಿದ್ದು ದನಿಗೇಳದ ಮುನ್ನ ತಾನ್ ಇದಿರ್ಗೊಂಡವನ್ ಅನುವರಿತು ಅನುಸರಿಸುವುದು. ಮನೆಯ ಕೆಲಸಗಳು, ಮನೆಯ ಹೊರಗೆ ಒಳ ಕೆಲಸಗಳು, ಮಕ್ಕಳ ಮುದ್ದುಗಳು ಹೀಗೆ ಏನೇ ಇದ್ದರೂ ಕೂಡ ಪತಿಯ ದನಿ ಕೇಳುವ ಮುನ್ನವೇ ಅವನ ಸೇವೆಯನ್ನ ಮಾಡುವಲು ಮುಂದಾಗುವುದು ಎಂಬುದಾಗಿ ಈ ಪದ್ಯದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಸೋನೆ ಮುಗಿಲ ಕಂಡು ಸೊರ್ಕನ್ ಅಂದದೊಳು ರಾಗ ರಸದ ಲಹರಿಯೊಳ್ ಬಾಗಿನೊಳ್ ಪೊಕ್ಕು ಬಂದನ್ ಎಂಬುದನ್ ಅತಿವೇಗದೊಳ್ ಇದಿರುಗೊಳ್ಳುವುದು. ಪತಿ ಬಾಗಿಲಲ್ಲಿ ಬರ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಕಂಡೇ ಅವನನ್ನ ಎದುರುಗೊಳ್ಬೇಕು. ಹೇಗಂದ್ರೆ ಮುಗಿಲನ್ನ ಕಂಡಂಥ ನವಿಲು ಹೇಗೆ ಉನ್ಮತ್ತಗೊಳ್ಳುತ್ತೋ ಆ ಒಂದು ಪ್ರೀತಿಯಿಂದಲೇ ಹೆಂಡತಿಯಾದವಳು ಗಂಡ ಬರ್ತಿದ್ದಾನೆ ಅನ್ನುವ ತಕ್ಷಣದಲ್ಲಿ ಬಾಗಿಲಲ್ಲೇ ಎದುರುಗೊಳ್ಬೇಕು ಎಂಬುದಾಗಿ ಹೇಳ್ತಿದ್ದಾರೆ. ತಳುವುದು ಅಚ್ಚುತನ್ಗೆ
ಅರ್ಚನೆಗೈವಂತೆ ಅಡಿದೊಳೆದು ತೊಡೆದು ತುಗುಲದೊಳು ಬಳಿಕ ನಡೆದು ಬಂದು ಬಳಲಿಕೆಗಳಂ ತೊಳುವ ಮಾತುಗಳನ್ ಒಡರಿಪುದು ಸಾವಧಾನದಿಂದ ಅಚ್ಯುತನನ್ನ ವಿಷ್ಣುವನ್ನ ಹೇಗೆ ಪಾದ ಪೂಜೆಯನ್ನ ಮಾಡ್ತಾರೋ ಹಾಗೆ ಗಂಡನ ಪಾದಗಳನ್ನ ತೊಳೆದು ರೇಷ್ಮೆ ವಸ್ತ್ರಗಳನ್ನ ನೀಡಿ ಆನಂತರದಲ್ಲಿ ಬಂದು ಕುಳಿತ ಮೇಲೆ ಆತನ ಬಳಲಿಕೆಗಳು ಹೋಗುವಂತ ಮಾತುಗಳನ್ನ ಆಡಬೇಕು ಎಂಬುದಾಗಿ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಹಸಿವ ಅಲಸಿಕೆಗಳ ಪರಿದು ಕೆಲದೆ ನಿಂದು ನಸುನಾಡುತ್ತ ನಲವಿನೊಳು ಒಸೆದು ಒಲವನ್ ಅರಿತು ವಯ್ಯನೆ ಉಚಿತೋಪಚಾರವನ್ ಎಸಗುವುದು ಏಕಚಿತ್ತದೊಳು. ಪತಿಯ ಹಸಿವೇನು ಅಲಸಿಕೆಗಳೇನೋ ಮೊದಲು ತಿಳಿದುಕೊಳ್ಳಬೇಕಾದವಳು ಸತಿ. ಅದನ್ನ ತಿಳಿದುಕೊಂಡು ಆ ರೀತಿಯಲ್ಲಿ ಅವನಿಗೆ ಆರೈಕೆಯನ್ನ ಮಾಡಬೇಕು. ಊಟ ಉಪಚಾರಗಳನ್ನ ಅವನಿಗೆ ನೀಡಿ ಪಕ್ಕದಲ್ಲೇ ನಿಂತು ಪ್ರೀತಿಯಿಂದ ಅವನಿಗೆ ಉಪಚಾರಗಳನ್ನ ಮಾಡಬೇಕು. ಇದರಲ್ಲಿ ಯಾವುದೇ ಒಂದು ಸಂಕೋಚ ಏನು ಇರಬಾರದು. ಒಂದೇ ಮನಸ್ಸಿನಿಂದ ಉಪಚಾರಗಳನ್ನ ಆತನಿಗೆ ಮಾಡಬೇಕು ಎಂಬುದಾಗಿ ಹೇಳ್ತಿದ್ದಾರೆ. ಆವ ಪರಿಯ ದೇಸಿ ಆಣ್ಯಗೆ ಬಗೆವರ್ಪುದು ಆ ವಿಧಗಳನ್ ಆರೈದು ಭಾವಿಸಿ ತಿಳಿದು ಉಟ್ಟು ತೊಟ್ಟು ಬಣ್ಣಿಗೆಯಿಂದ ಭಾವವ ಬಂದಿಗೊಳಿಸುವುದು. ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಪತಿಗೆ ಇಷ್ಟ ಆಗೋ ರೀತಿನಲ್ಲಿ ಅವನಿಗೆ ಏನೇನು ಇಷ್ಟ ಆಗುತ್ತೆ ಆ ರೀತಿನಲ್ಲಿ ಅದನ್ನ ತಿಳ್ಕೊಂಡು ಅದೇ ರೀತಿಯಾಗಿ ಉಟ್ಟು ತೊಟ್ಟು ಬಣ್ಣನೆಗಳನ್ನ ಮಾಡಿ ಅವನ ಭಾವದ ಬಂದಿಯನ್ನ ಮಾಡಬೇಕು. ಭಾವನೆಯಿಂದ ಅವನನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಬೇಕು ಸತಿಯಾದವಳು ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಇಷ್ಟ ದೇವತೆ ಇವನ್ ಎಂದು ಪತಿಯಳು ವಿಶಿಷ್ಟ ಭಾವವ ಬಗೆಗೊಳಿಸಿ ಕಷ್ಟ ಕಾರ್ಪಣ್ಯವ ಕಾಣಿಸಿ ಕನಲದೆ ತುಷ್ಟಿ ಒಡಿಪುದು ಒಲವರಿತೋ. ಪತಿಯಾದವನು ಇಷ್ಟ ದೇವತೆ ಎಂಬುದಾಗಿ ಭಾವಿಸಿ ಬಗೆ ಬಗೆಯಾಗಿ ಅವನಿಗೆ ಏನ್ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಅವನು ನೋಡ್ಕೋಬೇಕು. ಕಷ್ಟಗಳು ಇವೆ ಅಂತ ಹೇಳಿ ಅವನಿಗೆ ಈ ಆರೈಕೆಗಳನ್ನ ಮತ್ತೆ ಅವನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಬಿಟ್ಟು ಬಿಡಬಾರದು. ಅವನನ್ನ ಯಾವಾಗ್ಲೂ ತೃಪ್ತಿಪಡಿಸಬೇಕು, ಅವನ ಒಲವನ್ನ ಅರಿತು ಎಂಬುದಾಗಿ ಈ ಒಂದು ಪದ್ಯದಲ್ಲಿ ಹೇಳ್ತಿದ್ದಾರೆ. ಹಿತವಿದು ಶಾಸ್ತ್ರ ವಿಹಿತವಿದು ಮನಕ್ಕೆ ಎಸೆ ಅಮೃತವಿದೆ ಎಂದು ಎಂಬ ಮರ್ಮವನು ಮತಿಯೊಳ್ ಎಣಿಸಿ ಮನದನ್ನನ ಸೇವೆಗೆ ಉಚಿತ ವಸ್ತುಗಳನ್ನೇ ಚಿಂತಿಪುದು. ಹಿತ ಯಾವುದು, ಶಾಸ್ತ್ರಗಳಲ್ಲಿ ವಿಹಿತ ಯಾವುದು, ಮನಕ್ಕೆ ಇಷ್ಟ ಯಾವುದು, ಅವನಿಗೆ ಸಿಹಿಯಾದಂಥದ್ದು ಯಾವುದು, ಎಲ್ಲವನ್ನ ಅವನ ಮರ್ಮಗಳೆಲ್ಲವನ್ನ ತಿಳಿದು ಅವನಿಗೆ ಮನದನ್ನನಿಗೆ ಉಚಿತ ಯಾವುದೋ ಆ ರೀತಿಯ ವಸ್ತುಗಳನ್ನೇ ತಂದು ಅವನನ್ನ ಸಂತೋಷ ಪಡಿಸೋದಕ್ಕೆ ಏನ್ ಬೇಕೋ ಅದೇ ಚಿಂತೆಯನ್ನ ಮಾಡಬೇಕು, ಬೇರೆ ಏನನ್ನು ಮಾಡಬಾರದು ಎಂಬುದಾಗಿ ಈ ಒಂದು ಸ್ಟ್ಯಾಂಜದಲ್ಲಿ ಹೇಳ್ತಾ ಇದ್ದಾರೆ. ಮನೆ ವಾಳ್ತೆಯ ಎಸಗುವ ಮರ್ಯಾದೆಯನು ತನ್ನಿನಿಯನಿಗೆ ಇಂತು ಎಂದು ಅರುಹಿ ಮನದ ಒಲವ ಅರಿತು ಒಡಬಟ್ಟುದನ್ ಒಡರಿಸಿ ಮನ ಬಾರದುದನ್ನು ಮರೆಯುವುದು. ಮನೆಯಾಕೆಗೆ ಯಾವ ಮರ್ಯಾದೆಗಳು ಸಿಗಬೇಕೋ ಆ ರೀತಿಯಲ್ಲಿ ಗಂಡನಿಗೆ ತಿಳಿಸಬೇಕು. ಪತಿಯಾದವನಿಗೆ ಬಹಳ ಶಾಂತ ಚಿತ್ತದಿಂದ ಅದನ್ನ ತಿಳಿಸುವುದರ ಜೊತೆನಲ್ಲಿ ತಾನು ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ ಅರಿತು ಮಾಡಬೇಕು, ಬೇಡವಾದದ್ದನ್ನ ಮರೆಯಬೇಕು ಎಂಬುದಾಗಿ ಈ ಒಂದು ಸ್ಟ್ಯಾಂಜದಲ್ಲಿ ಹೇಳ್ತಿದ್ದಾರೆ. ಗ್ರಾಸ ವ್ಯಸನ ಪರಿಕರಂ ಇಲ್ಲದಿರೆ ಕಟ್ಟಾಸುರದೊಳಗೆ ಆಳುಗೆಡದೆ ಓಸರಿಸುತ್ತ ವಯ್ಯನೆ ಏಕಾಂತದೊಳ್ ಒಮ್ಮೆ ಬೇಸರಿಸದೆ ಭಿನ್ನವಿಪುದು. ಗ್ರಾಸ ವ್ಯಸನ ಪರಿಕರಂ ಇಲ್ಲದಿರೆ ಬೇಸರಗಳು, ದುಃಖಗಳು, ಬೇಡವಾದವುಗಳು ಇವು ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ಶಾಂತವಾಗಿ ಪರಿಹರಿಸಿಕೊಳ್ಬೇಕು. ಅದನ್ನ ಬಿಟ್ಟು ಅತಿ ಉಗ್ರವಾಗಿ ಅತಿ ರಭಸವಾಗಿ ಏನೋ ಮಾಡಕ್ಕೋಗಿ ಏನೋ ಮಾಡಿ ಹಾಳುಗೆಡಬಾರ್ದು. ಏಕಾಂತದಲ್ಲಿದ್ದಂತಹ ಸಂದರ್ಭದಲ್ಲಿ ಆತನಿಗೆ ತಿಳಿಯ ಹೇಳಬೇಕು, ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡಬಾರ್ದು ಅಂತಕ್ಕಂಥದ್ದನ್ನ ತಿಳಿಯುವಂತೆ ಹೇಳಿ ಬೇಸರ ಪಟ್ಟಿಕೊಳ್ಳದೆ ಆತನಲ್ಲಿ ಎಲ್ಲವನ್ನ ತಿಳಿಯಪಡಿಸಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ಹೇಳಿಕೊಟ್ಟಿದ್ದಾರೆ. ಗನ್ನ ಗದುಕುಗಳ ಕಳೆದು ಗರ್ವವ ಬಿಟ್ಟು ಹನ್ನಸಗಳನ್ನು ಹಬ್ಬಿಸದೆ ತನ್ನ ಬಾಳಿಕೆ ಬಡತನದ ಬಗೆಯನ್ ಎಲ್ಲ ಭಿನ್ನಪಿವುದು ವಿನಯದಳು. ಗರ್ವ ಅಥವಾ ಮೋಸ ಇವುಗಳನ್ನೆಲ್ಲ ಕಳ್ಕೊಬಿಡ್ಬೇಕು. ಜೊತೆಗೆ
ಅಪನಿಂದನೆಗಳನ್ನ ಈ ಬದುಕಿನ ಬಗ್ಗೆ ಮಾಡಬಾರದು, ಪತಿಯ ಬಗ್ಗೆ ಮಾಡಬಾರದು. ತನ್ನ ಬದುಕಿನಲ್ಲಿ ಬಡತನವಿದ್ದರೂ ಕೂಡ ಅರಿತುಕೊಂಡು ತಿಳಿದುಕೊಂಡು ವಿನಯದಿಂದ ಅವನಿಗೆ ತಿಳಿಸಿಕೊಡಬೇಕು. ಏನಾದ್ರೂ ಬೇಕಾದಂತ ಸಂದರ್ಭದಲ್ಲಿ ಕೇಳಿ ಪಡೆಯಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ಹೇಳ್ತಿದ್ದಾರೆ. ಮುನಿಯದೆ ಇನಿಯನ ಕಡು ಮೊನೆವಾತಿಗೆ ನೊಂದು ಕನಲದೆ ಗಾರು ಒಡೆಯದೆ ತನು ಮನಗಳ ತನ್ನ ಬಸಗೈದು ದೈನ್ಯವ ಕೊನರಿಸಿ ತಂಪುಗೊಳಿಪುದು. ಒಂದು ವೇಳೆ ಇನಿಯ ಅಂದ್ರೆ ಪತಿ ಮುನಿದಂತ ಸಂದರ್ಭದಲ್ಲಿ ತಾನು ಕೂಡ ಮುನಿಯಬಾರದು, ಹಿಂದಿರುಗಿ ರೇಗಬಾರದು ಅಂದ್ರೆ ಕನಲಬಾರದು, ತನು ಮನಗಳನ್ನು ಕೂಡ ಅರ್ಪಿಸುವಂತೆ ಆತನಿಗೆ ತಿಳಿಯಪಡಿಸಿ ಆತನ ಕೋಪಗಳನ್ನ ದೈನ್ಯವ ಕೊನರಿಸಿ ತಂಪುಗೊಳಿಸುವುದು ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಪವಣಿಲ್ಲದೆ ಪಲಗೆ ಮಾತನಾಡದೆ ಕವೆ ಕೋಡುಗಳನ್ ಕಾಣಿಸದೆ ನೆವವು ಇಲ್ಲದೆ ನೆಗ್ಗಿ ನೆಲಕಿಳಿದೊರಲದೆ ಸವನಿಸುವುದು ಸಂತಸವನು. ಪತಿಯಲ್ಲಿ ಎಣಿಕೆಗಳನ್ನ ಮಾಡದೆ ಹಲವು ಬಗೆಗಳಲ್ಲಿ ಮಾತನಾಡದೆ ಜೊತೆಗೆ ಕವೆ ಕೋಡುಗಳನ್ನ ಮಾಡದೆ ಅಂದ್ರೆ ಎರಡು ರೀತಿನಲ್ಲಿ ದಿಕ್ಕು ದಿಕ್ಕಿಗೆ ಹೋಗದೆ ಯಾವುದೇ ಕಾರಣ ಇಲ್ಲದೆ ಕುಗ್ಗಿ ಹೋಗದೆ ಎಲ್ಲವನ್ನ ಸಮನಿಸಬೇಕು ಸಂತಸದಿಂದ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಆರಿ ಬೊಬ್ಬಿರಿದು ಆರಭಟೆಯನ್ ಆಚರಿಸದೆ ಪಾರದೆ ಪರ ಸಹಾಯವನ್ನು ಕೋರದೆ ಪರ್ಬುಗಂಟಿಕ್ಕದೆ ಕುಸಿಯದೆ ಸೇರಿ ಸೇವೆಯನ್ ಎಸಗುವುದು. ಯಾವುದೇ ಕಾರಣಕ್ಕೂ ವಿಚಾರಗಳು ಗೊತ್ತಿಲ್ಲದೆ ದೊಡ್ಡದಾಗಿ ಮಾಡ್ಕೋಬಾರ್ದು, ಜೊತೆಗೆ ಆಡಳಿತವನ್ನ ಇದರಲ್ಲಿ ತರಬಾರ್ದು. ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಆಡಳಿತಗಳನ್ನು ಇದರಲ್ಲಿ ತರಬಾರ್ದು. ಜೊತೆಗೆ ಬೇರೆಯವರ ಸಹಾಯವನ್ನ ಬೇಡಬಾರ್ದು, ಪರ್ಬುಗಂಟಿಕ್ಕಬಾರದು, ಹುಬ್ಬುಗಂಟಿಕ್ಕಿಕೊಳ್ಳಬಾರದು ಅಂದ್ರೆ ಕೋಪಗೊಳ್ಳಬಾರದು, ಸುಳ್ಳು ಹೇಳಬಾರದು. ಯಾವುದೇ ರೀತಿಯಲ್ಲಿ ಈ ರೀತಿಯ ವರ್ತನೆಯನ್ನು ಮಾಡದೆ ಪತಿಯ ಸೇವೆಯನ್ನ ಎಸಗುವುದು ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನೋಯಿಸಿ ನುಡಿಸದೆ ನೋಡುದ ಉಚಿತಗಳ ಬೀಯವು ಎಸಗಿ ಬೇಸರಿಸದೆ ಆಯವು ಅರಿತು ತರಲ್ ಅರಿಯದ ಪತಿಯೊಳ್ ಅಸೂಯೆಗೊಳ್ಳದೆ ಸುಖಿಸುವುದು. ಪತಿಯಾದವನಿಗೆ ನೋಯುವಂತೆ ನುಡಿಯಬಾರದು, ಉಚಿತಗಳನ್ನ ನೋಡದೆ ಏನೇನೋ ನೋಡಿ ಬೇಸರಿಸಿಕೊಳ್ಳಬಾರದು. ಯಾವುದೋ ಒಂದು ಸಂದರ್ಭದಲ್ಲಿ ಅವನು ತರೋದಕ್ಕೆ ಕಷ್ಟ ಆಗ್ತಾ ಇದೆ, ಮನೆಗೆ ಸೌಲಭ್ಯವನ್ನ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಸಂದರ್ಭದಲ್ಲಿ ಅಸೂಯೆ ಪಡದೆ ಅಲ್ಲೂ ಕೂಡ ಸುಖವನ್ನ ನೋಡ್ಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ಹೇಳಿದ್ದಾರೆ. ಪೆರತೊಂದು ನೆವದೊಳು ಬಿಸು ಪೇರಿದ ಕೋಪ ದುರುಬಿನಿಂದ ಒದರುವ ಪತಿಗೆ ತರಿಸಂದು ತಾನ್ ಇದಿರು ಉತ್ತರವು ಈಯದೆ ಪರದೆಗೆಯುವುದು ಭೀತಿ ಒಡೆದು. ಯಾವುದೋ ಒಂದು ಕಾರಣಕ್ಕೆ ಪತಿಗೆ ಕೋಪ ಬಂದಿದೆ ಎನ್ನುವಂತ ಸಂದರ್ಭದಲ್ಲಿ ಆತನಿಗೆ ಮತ್ತೆ ಎದುರು ಉತ್ತರ ಕೊಡದೆ ಆ ಒಂದು ಕೋಪವನ್ನ ಹೋಗ್ಲಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಭೀತಿಯನ್ನ ಬಿಟ್ಟು ಮಾಡಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ಹೇಳಿದ್ದಾರೆ. ಪತಿಯ ಬುದ್ಧಿಗೆ ಮೋಸ ಬಂದೊಡಂ ಅದರಿಂದ ಕತಿಗೊಂಡು ಗಲುಗು ಮಾಡಿಸದೆ ಇತರ ಅರಿಯದಂತೆ ಏಕಾಂತ ಸಮಯದೊಳ್ ಅತಿ ಭಕ್ತಿಯಿಂದ ಉರುಹುವುದು. ಪತಿಯ ಬುದ್ಧಿಯಲ್ಲಿ ಯಾವುದೋ ಒಂದು ಮೋಸ ನಡೆದೋಗಿದೆ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಅದರಿಂದ ಸತಿಯಾದವಳು ಕೋಪಗೊಳ್ಳಬಾರದು, ಮತ್ತೆ ಗದ್ದಲವನ್ನ ಉಂಟು ಮಾಡಬಾರದು. ಇತರರಿಗೆ ತಿಳಿಯದಂತೆ ಏಕಾಂತ ಸಮಯದಲ್ಲಿ ಅತಿ ಭಕ್ತಿಯಿಂದ ಆತನಿಗೆ ಅದರ ವಿಚಾರವನ್ನ ತಿಳಿಸಿಕೊಡಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ಹೇಳಿದ್ದಾರೆ. ಅನುಚಿತ ಕಾರ್ಯಮನ್ ಅವನ್ ಒಡರಿಗೆ ಕಂಡು ನಿನಾಗಿದು ನೀತಿಯಲ್ ಎಂದು ನೆನೆಯಿಪನ್ ಅಲ್ಲದೆ ನೇಮಿಪುದು ಇಲ್ಲ ಎಂದು ವಿನಯವು ಎರೆಸಿ ಭಿನ್ನವಿಪುದು. ಪತಿಯಾದವನಲ್ಲಿ ಯಾವುದಾದರೂ ಅನಿಶ್ಚಿತ ಕಾರ್ಯಗಳು ಕಂಡು ಬಂದಂತ ಸಂದರ್ಭದಲ್ಲಿ ಇದು ನೀತಿಯಲ್ಲ ನಿಯಮ ಅಲ್ಲ ಅಂತ ಹೇಳುವುದು ಬಿಟ್ಟು ಬಹಳ ವಿನಯದಿಂದ ಆತನಿಗೆ ಇದು ನೇಮವಲ್ಲ ಎಂಬುದಾಗಿ ತಿಳಿಯ ಹೇಳಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ಹೇಳಿದ್ದಾರೆ. ಅತಿ ಭೀತಿಯಿಂದ ಅನುಗೆಟ್ಟು ಪಿಂತಗೆಯದೆ ಮಿತಿಮೀರಿ ಮೇಲುವರಿಯದೆ ಇತರ ಜನರು ತನ್ನನ್ನು ಏಳಿಸಿ ನಗದಂತೆ ಪತಿಯ ಸೇವೆಗೈದು ಬಾಳುವುದು. ಅತಿ ಭೀತಿಯಿಂದ ತೊಂದರೆ ಮಾಡಿಕೊಂಡು ಹಿಂದೆ ಸರಿಯದೆ ಜೊತೆಗೆ ಮಿತಿ ಮೀರಿ ಮೇಲು ಆಯದೆ ಇತರ ಜನರು ತನ್ನನ್ನು ಎಣಿಸಿ ನಗದಂತೆ ಪತಿಯ ಸೇವೆಯನ್ನ ಮಾಡುತ್ತಾ ಬಾಳಬೇಕು ಎಂಬುದಾಗಿ ಈ ಸ್ಟ್ಯಾಂಜದಲ್ಲಿ ವಿವರಣೆಯನ್ನ ನೀಡಿದ್ದಾರೆ. ಹಿರಿಯರ ಮಗಳೆಂದು ಬಿಜ್ಜೆಗಲಿತನ್ ಎಂದು
ವರ ರೂಪವತಿ ತಾನೆಂದು ಪರಮ ಪಾವನೆ ಎಂದು ಬರಿದು ಬೆರೆಯದೆ ಅನುಸರಿಸುವುದು ಆತ್ಮವಲ್ಲಭನ. ಹಿರಿಯವರ ಅಂದ್ರೆ ದೊಡ್ಡವರ ಮಗಳೆಂದು ವಿದ್ಯೆ ಕಲಿತೆನೆಂದು ನಾನೇ ರೂಪವತಿ ಎಂದು ಪರಮ ಪಾವನೆ ಎಂದು ಬರಿದು ಮಾಡದೆ ಪತಿಯನ್ನ ಅನುಸರಿಸಿ ಆತ್ಮವಲ್ಲಭನನ್ನ ಅನುಸರಿಸಿ ಸಂಸಾರವನ್ನ ಮಾಡುವುದು ವ್ರತವೆಸಗುವೆನ್ ಎಂದು ಮಿಂದು ಬಂದಿಹನ್ ಎಂದು ಅತಿಶಯದಿಂದ ಅನುಗೆಡದೆ ಪತಿಯ ಪಡಿಗ ಪಾವುಗೆಗಳ ಪಿಡಿದು ಉನ್ನತಿ ಒಡೆವುದು ನಾರಿಯರು. ವ್ರತ ಮಾಡ್ತಾ ಇದ್ದೀನಿ, ಮಿಂದು ಬಂದಿದ್ದೀನಿ ಎಂದು ಅತಿಶಯವನ್ನ ಮಾಡದೆ ಪತಿಯ ಪೀಕುದಾನಿಗಳನ್ನ ಪತಿಯ ಪಾದರಕ್ಷೆಗಳನ್ನ ಹಿಡಿದು ಸತಿಯಾದವರು ನಾರಿಯಾದವರು ಉನ್ನತಿಯನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ ಈ ಒಂದು ಸ್ಟ್ಯಾಂಜದಲ್ಲಿ ಹೇಳಿದ್ದಾರೆ. ಪ್ರೀತಿವೀಕ್ಷಕರೇ, 17ನೆಯ ಶತಮಾನದಲ್ಲಿ ಸಂಚಿಯವನ್ನಮ್ಮ ಸತಿಯಾದವಳು ಯಾವ ರೀತಿಯಾಗಿ ಪತಿಗೆ ನಿಷ್ಠೆಯನ್ನ ತೋರಿಸಬೇಕು ಅಂತಕ್ಕಂಥ ವಿಚಾರವನ್ನ ವಿವರವಾಗಿ ಇಲ್ಲಿ ನೀಡಿದ್ದಾರೆ. ಆದರೆ ಈ ಆಧುನಿಕ ಕಾಲಕ್ಕೆ ಇದು ಕಷ್ಟ ಸಾಧ್ಯ ಆಗಿದೆ. ಇಲ್ಲಿರುವ ಸತಿಯರ ಹಲವಾರು ಕಾರ್ಯಗಳು ಈ ಕಾಲಘಟ್ಟಕ್ಕೆ ನಿಲುಕದಂತಿವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಒಟ್ಟಾರೆಯಾಗಿ ಪತಿ ಸೇವೆಯೇ ಪತಿವ್ರತೆಯರ ಸೇವೆ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯದಲ್ಲಿ ತಿಳಿಸೋದಕ್ಕೆ ಸಂಚಯವನ್ನಮ್ಮ ಹೊರಟಿದ್ದಾರೆ ಅಂತಕ್ಕಂಥದ್ದು. ಪ್ರತ್ಯಕ್ಷಕರೇ, ಇದಿಷ್ಟು ಈ ಒಂದು ಪದ್ಯ ಭಾಗದ ಸಾರ ಆಗಿತ್ತು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಈ ವಿಡಿಯೋ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಜೊತೆಗೆ ಏನಾದ್ರು ಕೇಳ್ಬೇಕು ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಜೊತೆಗೆ ಎಷ್ಟೋ ಮಂದಿ ಕೇಳ್ಕೊಂಡಿದ್ದಾರೆ ಈ ಒಂದು ಪಾಠಗಳ ವಿವರಣೆಯನ್ನ ಮಾಡ್ಕೊಡಿ ಅಂತ ಹೇಳಿ. ನನ್ನ ಸಮಯದ ಒತ್ತಡದಲ್ಲೂ ಕೂಡ ಮಾಡ್ಕೊಡ್ತಿದ್ದೀನಿ. ಆ ಹಿನ್ನೆಲೆಯಲ್ಲಿ ನೀವು ನನಗೆ ಸಪೋರ್ಟ್ ಮಾಡ್ಬೋದು. ಹೇಗಂತ ಹೇಳಿದ್ರೆ ಲೈಕ್ ಮಾಡೋದರ ಮೂಲಕ, ಕಾಮೆಂಟ್ ಮಾಡುವುದರ ಮೂಲಕ, ಜೊತೆಗೆ ಇನ್ನೊಂದಷ್ಟು ಮಂದಿಗೆ ಶೇರ್ ಮಾಡುವುದರ ಮೂಲಕ ಮಾಡ್ತೀರಿ ಅಂತ ಅನ್ಕೊಳ್ತಾ, ಇನ್ನೂ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.